ಸ್ನೇಹಿತರೆ, ನಾವೀಗ ಬೀಳಿಗೆಯ ಭಜಂತ್ರಿಯವರ ಓಣಿಯಲ್ಲಿದ್ದೇವೆ. ಇದೇ ಓಣಿಯಲ್ಲಿ ಸನಾದಿ ಅಪ್ಪಣ್ಣವರ ಮನೆ ಇರುವಂಥದ್ದು. ಬನ್ನಿ ಒಳಗಡೆ ಹೋಗೋಣ. ಅಲ್ಲಿ ಬಸವರಾಜ್ ಭಜಂತ್ರಿಯವರ ಮೂಲಕ ಸನಾದಿ ಅಪ್ಪಣ್ಣವರ ಮನೆ ಮತ್ತು ಸನಾದಿ ಅಪ್ಪಣ್ಣವರ ಬದುಕಿನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನೀರು ಮನೆ ರೀ, ನೀರು ಮನೆ. ಅಪ್ಪಣ್ಣವ್ರ ಮನೆ ಇದೇ ರೀ, ಇದೇ ಅಪ್ಪಣ್ಣವ್ರ ಮನೆ ರೀ. ಇಲ್ಲಿದಿಂದ ಅಲ್ಲಿ ತನಕ ರೀ. ಇದು ಮತ್ತು ಮುಂದಿನ ಇವು ನಮ್ಮ ಅಣ್ಣತಮ್ಮರ ಮನೆಗಳು. ಅದು ಆ ಮನೆಯೊಳಗೆ ಯಾರು ಇರೋದಿಲ್ಲ ಈಗ ಯಾರು ಇಲ್ಲರಿ ಅವರು. ಅದನ್ನೇನು ಬೇರೆಯವ್ರಿಗೆ ಕೊಟ್ಟಿದ್ದಾರ ಅಥವಾ ಬೇರೆಯವ್ರಿಗೆ ಕೊಟ್ಟು ಬಿಟ್ಟಾರೆ ಹೆಣ್ಮಕ್ಳು ಮಾರಿಬಿಟ್ಟು. ಮಾರ್ಯಾರ ಆ ಕಡೆ ಅಲ್ಲಿ ಹೋಗಿ ನೋಡ್ಬೋದು ರೀ. ಇಲ್ಲೇ ಒಳಗೆ ಇದು ಐತ್ರಿ. ಇಲ್ಲೇ ಒಳಗೆ ಹೋಗುಣ್ರಿ. ಹಾಂ ಹೋಗೋಣ. ಹಾಂ, ಬೇರೆಯವ್ರಿಗೆ ಮಾರಿದಾರ ಅಂದಂಗೆ ಮಾರಿ ಹೋಗ್ಯಾರ್ರಿ ಒಟ್ಟು. ಇದು ಇಲ್ಲಿಂದ ಹಿಡ್ಕೊಂಡ್ರಿ ಐತಲ್ರಿ ಈ ಗೋಡೆ ಹಿಡ್ಕೊಂಡು ಇಲ್ಲಿ ತನ ರೀ. ಇದನ್ನು ಅಪ್ಪಣ್ಣನವರೇ ಕಟ್ಸಿದ್ರಿ. ಅವರೇ ಕಟ್ಸಿದ್ರಿ. ಹನುಮಂತು ಕಟ್ಸಿಲ್ಲ ಮತ್ತೆ ರೀ. ಹನುಮಂತಿಲ್ಲ ಇಲ್ಲ, ಅವನ ಹನುಮಂತ ಹೇಳ್ತಿದ್ರಿ. ಹನುಮಂತ ಆದರೂ ಇದೇ ಮನೆಯಲ್ಲಿ ಇದ್ದರು. ಇಲ್ಲೆಲ್ಲ ಈ ರೀತಿ ಇದು ಮಾಡಿಬಿಟ್ಟಾರ ನೋಡ್ರಿ. ಇದು ಗುಡಿ ರೀ. ಅಪ್ಪಿರವನ ಹೆಸರಲ್ಲೇ ಹೇಳಿದ್ನಲ್ಲ ನಾನು. ಪಿರವ ಅಂದರೆ ಅಪ್ಪಣ್ಣನ ಹೆಂಡತಿ. ಅವ್ರ ಹೆಂಡತಿ ಹೆಸರಲ್ಲಿ ಗುಡಿ ಕಟ್ಸಿದ್ದು. ಹ್ಞೂ ರೀ. ಯಾರು ಕಟ್ಸಿದ್ದು? ಯಾರು? ಮಗ ರೀ, ಹನುಮಂತ. ಇಲ್ಲಿ ಐತಿ ನೋಡ್ರಿ, ಹಾಕ್ಬಿಟ್ಟಾನ್ರಿ. ಇಲ್ಲಿದೆ ಅಲ್ಲ. ಹಾಂ ರೀ. ಶ್ರೀಯುತ ಅಪ್ಪಣ್ಣ ಅವರ ಪುತ್ರರಾದ ಹನುಮಂತು ಅಪ್ಪಣ್ಣ ಇವರು ತಮ್ಮ ಮಾತೋಶ್ರೀ ಪೀರವ್ವನವರ ಸ್ಮರಣಾರ್ಥವಾಗಿ ಶ್ರೀ ಲಕ್ಷ್ಮೀ ದೇವರ ಗುಡಿಯನ್ನು ಕಟ್ಟಿಸಿದ್ದು. ಹಾಂ ರೀ. ತಾಯಿ ಹೆಸರಲ್ಲಿ ಇದನ್ನ ಲಕ್ಷ್ಮೀ ಗುಡಿ ಕಟ್ಟಿಸ್ತಾರ ಅಂದಾಗ. ಹಾಂ, ತಾಯಿ ಹೆಸರಲ್ಲಿ ಲಕ್ಷ್ಮೀ ಗುಡಿ ಕಟ್ಸ್ಯಾರ. ಈ ಗುಡಿ ಕಟ್ಟಿಸ್ಲಿಕ್ಕೆ ಏನಾರು ಕಾರಣ ಆಯ್ತಾ ಅಥವಾ ಏನು ಸುಮ್ಮನೆ ಹಂಗೆ ತಾಯಿ ನೆನಪಿನಾಗ ಕಟ್ಸಿದ್ದ? ತಾಯಿ ನೆನಪಿನಾಗ ಕಟ್ಸಿದ್ರಿ ಅವರು. ತಾಯಿ ತೀರ್ಕೊಂಡ್ಮೇಲೆ ಕಟ್ಸಿದ್ದು ಗುಡಿ ಕಟ್ಸಿದ ಗುಡಿ ರೀ. ಸರ್ವಿಸ್ ಸಾಧಾರಣ 62-63 ಅಲ್ಲಿ 62. ಹಾಂ ರೀ. 62ರೊಳಗೆ ಐತನ್ರಿ ಅಲ್ಲಿ. 62 ಕಟ್ಸ್ಯಾರ. ಈ ಅಪ್ಪಣ್ಣವ್ರ ಮನೆ ಇದೆ ರೀ. ಇದಕ್ಕೆ ಎಂಟ್ರೆನ್ಸ್ ಇವ್ರಿಗೆ ಮಾರಾಟ ಮಾಡ್ಯಾರ ರೀ. ಬೇರೆದವ್ರು ತೊಗೊಂಡಾರ. ಹಾಂ, ಅವರು ಹೆಣ್ಮಕ್ಳು ಎಲ್ಲ ಇದು ಮಾಡಿ ಅವ್ರ ಊರುಗಳು ಭಾಳ ಆ ಕಡೆ ಇದ್ದು ರೀ. ಈ ಕಡೆ ಸಮೀಪದಾಗ ಅಂದ್ರೆ ಸಿದ್ದಾಪುರದಾಗ ಹೋಗ್ಬೇಕನೆ ಅವರು ಅಲ್ಲಿ ಬಿಜಾಪುರಕ್ಕೆ ಸೆಟಲ್ ಆದ್ರಿ. ಅವ್ರು ಈ ಮನೆಗೆ ಎಂಟ್ರೆನ್ಸ್ ಇಲ್ಲೇ ಇದೆ. ಆ ಎಂಟ್ರೆನ್ಸ್ ಈ ಕಡೆ ಆ ಕಡೆ ರೀ. ಎರಡು ಕಡೆ ರೀ. ಇದು ದಡ್ಡ ಇತ್ತು ರೀ ಮೊದಲ. ಒಕ್ಕಲ್ತನ ಮನೆ ಇದು ಮೊದಲ. ಇದು ಒಳಗಡೆ ಎಲ್ಲ ಚೇಂಜ್ ಮಾಡಿದಾರೆ ಹಂಗೆ ಅದ ರೀ. ಹಾಂ, ಒಳಗಡೆ ಚೇಂಜ್ ಮಾಡ್ಕೊಂಡಾರ. ಇಬ್ಬರು ಪಾರ್ಟಿಷನ್ ಮಾಡಿ ಇಬ್ಬರು ತೊಗೊಂಡಾರ್ರಿ. ಒಬ್ಬರು ಒಂದು ಇನ್ನೊಬ್ಬರು ಇಬ್ಬರು ಜನಾಂಗದವ್ರು ತೊಗೊಂಡಾರ್ರಿ. ಇನ್ನು ಐತಿ ಈ ಕಡೆ ಮಾರಿ ಭಾಳ ವರ್ಷ ಆತ್ರಿ. ಈಗ ಅವರು 40-45 ವರ್ಷ ಆಯ್ತು ರೀ. ವರ್ಷದಿಂದನೇ ಮನೆ ಮಾರಿದ್ದು. ಹಾಂ ರೀ. ಅವ್ರ ಹೆಣ್ಮಕ್ಳು ಮಾರಿಬಿಟ್ರಿ. ಈಗ ಯಾರು ಅವ್ರ ಹೆಣ್ಮಕ್ಳು ಯಾರೂ ಇಲ್ಲ ಈಗ? ಯಾರು ಇಲ್ರಿ ಸರ್. ಅವರ ಮೊಮ್ಮಕ್ಕಳದು ಇರಬೇಕು, ದೂರದಿಂದ ಇರ್ಬೇಕು. ಇದು ನಿಮ್ಮ ಮನೆ? ಇದು ನಮ್ಮ ಮನೆ ರೀ. ಓಕೆ. ಇವರು ಬಾಗೇವಾಡಿಯವರು ಸನ್ಮಾನ ಮಾಡಿದ್ರಿ. ಇದು ಅಮೀರ್ ಬಾಯಿ ಕರ್ನಾಟಕಿ. ಇದು ಸನಾದಿ ಅಪ್ಪಣ್ಣ ಅವರು. ಅಬ್ದುಲ್ ಕರೀಂ ಖಾನ್ ಸಾಹೇಬ್ರು ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಹಿಂದೂಸ್ತಾನಿ ಸಂಗೀತ ತಂದವರು, ಪರಿಚಯ ಮಾಡೋರು, ಧಾರವಾಡದವ್ರು, ಕಲಿಸಿದವ್ರು ಅವರು. ಧಾರವಾಡ ರೀ. ಧಾರವಾಡದ ಇದು ಏನಪ್ಪ ಆಕಾಶವಾಣಿ ಇವರ ಸ್ಥಾಪನೆ ಮಾಡ್ಯಾರ ನೋಡ್ರಿ. ಇವ್ರದಂತೂ ಪುಟ್ಟರಾಜ ಗವಾಯಿಗಳು, ಇವರು ಹೋದವ್ರದಂತೂ ಎಲ್ಲ ಗೊತ್ತದ ರೀ. ಇದು ಸನಾದಿ ಅಪ್ಪಣ್ಣವ್ರ ಒರಿಜಿನಲ್ ಫೋಟೋ. ಒರಿಜಿನಲ್ ಫೋಟೋ ರೀ. ಇದೊಂದು ಫೋಟೋ ಅನ್ರಿ ಇರೋದು? ಅದು ಒಂದೇ ಫೋಟೋ ರೀ. ಫೋಟೋಗಳು ಸಾಕಷ್ಟು ಅದ, ಇರಕ್ಕೆ ಜಾಗ ಇಲ್ರಿ. ಬರ್ರಿ ಸರ್ ಮೇಲೆ ಒಂದೀಟ. ಈ ಮೇಲ್ಭಾಗದಲ್ಲಿ ನಿಮ್ಮ ನಿಮ್ಮ ಹಾಂ ರೀ. ಓ, ನಿಮ್ಮದೆಲ್ಲ ಸಂಗೀತ?
ಹ್ಞೂ ರೀ. ಸಂಗೀತ ಜಗತ್ತು ಎಲ್ಲ ಈಗ ಇದು ನಾವು ಸರಿಯಾಗಿ ಇರಂಗಿಲ್ಲ ರೀ. ಹಿಂಗಾಗಿ ಹಿಂಗೆ ಅದ ನೋಡ್ರಿ, ನಮ್ಮ ಅಜ್ಜಾರ ಕಾಲದಿಂದಲೂ ಹಂಗೆ ಐತ್ರಿ. ಇದು ಮೂಲ ಮನೆ, ನಿಮ್ಮದು ಮೂಲ ಮನೆ? ಇದು ಮೂಲ ಮನೆ ರೀ ನಮ್ದು. ಇದು ಅದ ಈಗೇನೈತಲ್ರಿ, ಇದು ಇವಷ್ಟು ಬಾಬಾನನ್ನ ಜಾಗ ರೀ ಇದು. ಅದು ಅಪ್ಪಣ್ಣನ ಅಣ್ಣ. ನೀವೆಲ್ಲ ಅಪ್ಪಣ್ಣನ ಸನಾದಿ ಅಪ್ಪಣ್ಣವ್ರ ಅಣ್ಣನ ಮಕ್ಕಳು? ಅಣ್ಣನ ಮೊಮ್ಮಕ್ಕಳು ರೀ, ಮರಿ ಮೊಮ್ಮಕ್ಕಳು. ಇವೆಲ್ಲ ನಮ್ಮ ಸಂಗೀತ ಶಾಣ ಇದ್ರಿ ಇವೆಲ್ಲ ಸರ. ಜೋಡಿಸ್ಕೊಂಡು ತೊಗೊಂಡು ಹೋಗ್ತೀವ್ರಿ ಸರ್. ಎಲ್ಲ ಥರ ಅದಾವ್ರಿ. ಇದರಲ್ಲಿ ಶಾನೆ ಒಳಗೆ ಬೇರೆ ಬೇರೆ ವಿಧ ಇರ್ತದ? ಹೌದು ರೀ ಸರ್, ಪಟ್ಟು ಬೇರೆ ಬೇರೆ ಇರ್ತಾವ್ರಿ. ಯಾವಾಗ ಬಳಸ್ತೀರಿ ಹಂಗೆ ಅವೆಲ್ಲ? ಅವೆಲ್ಲ ನಾವು ಅವ್ರವ್ರ ಇದು ಇರುತ್ತಲ್ರಿ. ಈಗ ಹಾರ್ಮೋನಿಯಮ್ ಒಂದು ಪಟ್ಟಿ ಕಟ್ಟಿದ್ದು ಇರುತ್ತೆ ರೀ, ಅದು ಆ ಥರ ಗೊತ್ತಾತ್ರಿ. ಹೊಸ್ದಾಗಿ ಬಂದವಲ್ರಿ ಅವ್ರಿ. ಹೊಸದಕ್ಕೂ ನಿಮ್ಗೆ ಹಳೇದಕ್ಕೂ ಏನು ವ್ಯತ್ಯಾಸ? ಹೊಸದಕ್ಕೂ ಹಳೇದಕ್ಕೆ ಹೊಸದು ನಿಮ್ಗೆ ಹೇಳ್ಬೇಕಂದ್ರೆ, ಈಗ ನಾವು ಬಿಸ್ಮಿಲ್ಲಾ ಖಾನ್ ಪರಂಪರೆ ಶಹನಾಯಿಗಳನ್ನು ಈಗ ನಿಮ್ಗೆ ಹೇಳ್ಬೇಕಂದ್ರೆ, ಆನಂತರ ಮೊದಲು ನಾವು ಜಾನಪದ ಮತ್ತು ಸಂಗೀತ ಎರಡಕ್ಕೂ ಅನುಕೂಲ ಆಗುವಂಥ ಶಹನಾಯಿರು ಈಗ ಇಲ್ಲದಾವ್ ನೋಡ್ರಿ. ಇದು ಭಾಳ ಹಳೇದು? ಭಾಳ ಹಳೇದ್ರಿ. ವರ್ಷದ ಹಿಂದಿಂದ ಇದು 100 ವರ್ಷದ ಹಿಂದೇನು ನೋಡ್ರಿ. 100 ವರ್ಷದ ಹಿಂದೇನು ರೀ ಅದಾವ್ರಿ, ಇನ್ನೂ ಅದಾವ. ಇದು ಯಾವ ವುಡ್ಡಲ್ಲಿ ಇರ್ತದೆ ಇದು? ಇವ್ರೆ ಇದು ತೆರೆದ ಕಟ್ಟಿಗೆ. ಮೊದಲು ನಮ್ಮ ಮಂದೆಲ್ಲ ತೆರೆದ ಕಟ್ಟಿಗೆಯಿಂದ ಮಾಡ್ತಿದ್ರಿ. ಈಗೆಲ್ಲ ಅವು ಸಾಗವಾನಿ ಜಂಗಲ್ ಕಟ್ಟಿಗೆಯಿಂದ ತಯಾರಾದವು ರೀ ಅವು. ಮುಂದೆ ನಾವು ಎಲ್ಲ ವಾರಣಾಸಿಯಿಂದ ತರಿಸ್ತೀವ್ರಿ ಇವನ್ನೆಲ್ಲ. ನಾವು ವಾರಣಾಸಿಗೆ ಹೋಗಿದ್ದೇವ್ರಿ. ವಾರಣಾಸಿ ಒಳಗೆ ಫೇಮಸ್ ರೀ. ಮತ್ತು ಅವರು ಬಿಸ್ಮಿಲ್ಲಾ ಖಾನ್ರು ಫೇಮಸ್ ಆಗ್ಯಾರ ಅಂದ್ರೆ ಎಲ್ಲರೂ ಅಲ್ಲೇ ನೋಡೋರು. ಹೌದಲ್ರಿ. ಅದಾರ ಮತ್ತು ಮಹಾರಾಷ್ಟ್ರದಾಗ ಅದಾರ, ಕರ್ನಾಟಕದಾಗ ಅದಾರ, ಮಧ್ಯಪ್ರದೇಶದಾಗ ಅದಾರ ರೀ. ಮತ್ತು ಈ ಕಡೆ ದಕ್ಷಿಣ ಭಾಗದಾಗ ಅವೆಲ್ಲ ನಾಗಸ್ವರ ಅವು ಇವು ಸಿಗ್ತಾವ್ರಿ. ನೀವು ಕಲ್ತಿದ್ದು ಯಾರಿಂದ? ನಮ್ಮ ದೊಡ್ಡಪ್ಪ ಅವರಿಂದ ರೀ. ದೊಡ್ಡಪ್ಪ ಅವರಿಂದ ನೀವು ಕಲ್ತಿದ್ದು? ಅಪ್ಪನ ಶಿಷ್ಯ ನಮ್ಮ ದೊಡ್ಡಪ್ಪ ರೀ, ಅವ್ರ ಶಿಷ್ಯ ನಾವು ರೀ. ಹಿಂಗೆ ಪರಂಪರೆ ಬೆಳ್ಕೊಂಡು ಬಂದೈತಿ ಸರ್. ಈಗ ನಿಮ್ಮಿಂದ ನಿಮ್ಮ ಮಗ ಕಲಿತಾನ್ರಿ. ನಮ್ಮ ಮಗ ಕಲ್ತಾನ್ರಿ. ಮತ್ತೆ ಯಾರು ಮನ್ಯಾಗ ಮತ್ತೆ ಯಾರು ಕಲಿತಾರೆ? ಯಾರು ಕಲೀಲಿಲ್ರಿ. ಇದು ಕಠಿಣ ವಿದ್ಯೆ ರೀ ಇದು. ಯಾರು ಹೊಸದಾಗಿ ಯಾರು ಕಲೀಲಿಕ್ಕೂ ಬರ್ತಾ ಇಲ್ಲ. ಮೊದಲು ಗಾಯನ ಕಲಿಬೇಕ್ರಿ. ಗಾಯನ ಕಲ್ತ ನಂತರ ಶಹನಾಯಿ ಬರುತ್ತೆ ರೀ. ಗಾಯನ ಕಲೀಲಿಲ್ಲ ಅಂದ್ರೆ ಬರಂಗಿಲ್ಲ ರೀ. ಇದು ಸಂಗೀತ ಕಲಿಬೇಕ್ರಿ. ಯಾಕೆ ಸ್ವರ ಮತ್ತು ಲಯ ಭಾಳ ಕಠಿಣವಾದಂಥವ್ರಿ. ಅವನ್ನೆಲ್ಲ ಕಂಡು ಹಿಡಿಬೇಕಲ್ರಿ. ತಲೆಯಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡ್ಬೇಕ್ರಿ. ಅಂದಾಗ ಶಹನಾಯಿ ನುಡಿತದ್ರಿ ಅದು. ಇಲ್ಲಾಂದ್ರೆ ಹಂಗೆ ನುಡಿಯಂಗಿಲ್ಲ ರೀ ಅದು. ಈಗ ಹಿಂದೂಸ್ತಾನಿ ಒಟ್ಟು ಬೇಕಾ ನಿಮಗೆ? ಒಟ್ಟು ಈ ಕಡೆ ಎಲ್ಲ ನಾವು ಹಿಂದೂಸ್ತಾನಿ ಕ್ಲಾಸಿಕಲ್ ಸಂಗೀತ ಕಲಿತ ಮೇಲೆ ಶಹನಾಯಿ. ಮೊದಲೆಲ್ಲ ನಮ್ಮ ಅಜ್ಜವರು ಅವರು ಕರ್ನಾಟಕಿ ಮತ್ತು ಹಿಂದೂಸ್ತಾನಿ ಎರಡೂ ನುಡಿಸ್ತಿದ್ರಂಥವ್ರು. ನೀವು ಎಷ್ಟು ವರ್ಷದಿಂದ ಸ್ಟಾರ್ಟ್ ಪ್ರಾರಂಭ ಮಾಡಿದ್ದು? ಯಾವ ವಯಸ್ಸಿನಲ್ಲಿ ನಿಮ್ಗೆ ಗೊತ್ತಿದ್ದಂಗೆ? ನಾನು ಗೊತ್ತಿದ್ದಂಗೆ ಒಂದು 8-10 ವರ್ಷದವ ಇದ್ದಾಗ ನಾವು ಅವಾಗೇ ಪ್ರಾರಂಭ ಮಾಡಿದ್ರಿ. ಅಂದಾಜು ಎಷ್ಟು ಕಾರ್ಯಕ್ರಮಗಳಾಗಿರ್ಬೋದು ಇಲ್ಲಿ ತನಕ ನಿಮಗೆ? ಈಗ 70 ವರ್ಷ ನಿಮಗೆ? ಹ್ಞೂ ರೀ, 75-76 ರನ್ನಿಂಗ್ ರೀ. ನಮಗೆ ಅನಿಸಿದ ಮಟ್ಟಿಗೆ ಭಾಳ ಕಾರ್ಯಕ್ರಮ ಆಗಿರ್ಬೇಕು ರೀ. ಒಂದು 10,000ಕ್ಕಿಂತ ಹೆಚ್ಚಾಗಿರ್ಬೋದು ನಮಗೆ ಅಂದಾಜು ರೀ. ಅಂದಾಜು ಅಂದ್ರೆ ಇನ್ನೂ ಹೆಚ್ಚಾಗೈತೆ ರೀ. ಅದ್ರ ಲೆಕ್ಕ ಇಡೋಕ್ಕಾಗೋದಿಲ್ಲ ಅಲ್ರಿ. ಮೊದಲ ಜಾಸ್ತಿ ಇರ್ತಿದ್ದು ರೀ, ಈಗ ಕಡಿಮೆ ರೀ. ನಮ್ಗೆ ವಯಸ್ಸಾಯ್ತು ಅಲ್ಲೇ ಇಲ್ಲೇ. ಈಗ ಅಲ್ಲೇ ಸ್ಟೇಜ್ ಕಾರ್ಯಕ್ರಮ ಅಷ್ಟೇ ರೀ. ಕೇಳೋರು ಕಡಿಮೆ ಆಗಿದಾರ? ಕೇಳೋರು ಕಡಿಮೆ ಆಗ್ಯಾರ ರೀ. ಮೊದಲಂಗಿಲ್ಲ ರೀ. ಮೊದಲು ಶಹನಾಯಿ ಅಂದ್ಕೊಳ್ಳಿ ಪ್ರತಿಯೊಂದು ಮಂಗಳ ಕಾರ್ಯದಲ್ಲಿ ಕರೆಸ್ತಿದ್ರು ರೀ. ಹುಟ್ಟಿನಿಂದ ಸಾವಿನವರೆಗೆ ನಮ್ಮ ಮಂಗಲ ವಾದ್ಯ ಬೇಕು. ಯಾಕಂತಂದ್ರೆ ನಮ್ಮ ಈಗ ನಾವು ಒಂದು ತೊಟ್ಟಲ್ ಕಾರ್ಯವನ್ನು, ಆ ನಂತರ ಮುಂದೆ ಹುಡುಗ ಜವಳದ ಕಾರ್ಯವನ್ನು, ಮುಂಜಿ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ, ದೇವ್ರ ಕಾರ್ಯಕ್ರಮ,
ಆ ನಂತರ ಯಾವುದಾದ್ರು ಶೋಭಾನ್ ಕಾರ್ಯಕ್ರಮ ಮತ್ತು ಮದುವೆ ಕಾರ್ಯಕ್ರಮ, ಮೆರವಣಿಗೆ ಕಾರ್ಯಕ್ರಮ, ಸತ್ ನಂತರ ಅದನ್ನು ಮಾಡ್ತಿದ್ರಿ. ಮುಂದೆ ಸತ್ ಕೂಡಲೇ ಮುಂದೆ ಶುದ್ಧ ಮಾಡ್ಬೇಕಾದ್ರೆ ನಮ್ಮನ್ನ ಕರೆಸಿ ಶಹನಾಯಿ ನುಡಿಸಿದಾಗ ಅದು ಶುದ್ಧ ಆಗಂಗ್ರಿ. ಈ ರೀತಿ ಈಗಲೂ ಐತ್ರಿ ಪದ್ಧತಿ. ಆದ್ರೆ ಭಾಳ ಕಡಿಮೆ ಆಗಿದೆ. ಕಡಿಮೆ ಆಗೈತೆ. ಕಾಲದಿಂದಲೂ ನಮ್ಮ ಅಪ್ಪರು, ನಮ್ಮ ಅಜ್ಜವರು, ಆನಂತರ ಅವ್ರು ನಮ್ಮ ದೊಡ್ಡಪ್ಪರು ಹೀಗೆಲ್ಲ ನುಡಿಸ್ತಿದ್ರು. ಅವ್ರ ಜೊತೆಗೆ ಇದರೊಳಗೆ ಆಸಕ್ತಿಯಾಗಿ ನಮ್ಮ ದೊಡ್ಡಪ್ಪ ನಮಗೊಂದು ಸ್ವಲ್ಪ ಸಂಗೀತದ ದಾರಿಯನ್ನು ಹೇಳಿಕೊಟ್ರು ಅವರು, ಸನಾದಿ ಕಲೀಲಿಕ್ಕೆ. ಅದನ್ನೇ ಮುಂದುವರಿಸ್ಕೊಂಡು ನಾವು ಇಲ್ಲಿ ಮೊದಲು ಬ್ಯಾಂಡೂ ಇತ್ತು, ಬ್ಯಾಂಡು ಬಾರಿಸ್ತಿದ್ವಿ. ಆನಂತರ ಜಾನಪದ ಮೊದಲು ಕರಡಿ ಮೊದಲು, ತಾಸೆ ವಾದನ, ಆನಂತರ ಹಲಿಗೆ ಮೊದಲು, ಹೀಗೆಲ್ಲ ಅನೇಕ ಜಾನಪದ ವಾದ್ಯಗಳ ಜೊತೆಗೆ ನಮ್ಮ ಹಿರಿಯರ ಜೊತೆಗೂ ಬಾರಿಸಿದ್ವಿ. ಆನಂತರ ಎಲ್ಲ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಲ್ಲಿ ಹೋಗಿ ಭಾಗವಹಿಸಿ ಕಾರ್ಯಕ್ರಮ ಮಾಡಿದ್ವಿ. ಆನಂತರ ಮುಂದೆ ಬಿಜಾಪುರದಲ್ಲಿ ನ್ಯೂ ಇಂಡಿಯಾ ಬ್ಯಾಂಡ್ ಕಂಪನಿಯವ್ರ ಜೊತೆಗೆ ಸಿದ್ದೇಶ್ವರ ಹೈಸ್ಕೂಲ್ ಹತ್ತಿರ ಬ್ಯಾಂಡ್ ಕಂಪ್ನಿಯವರು ನಮ್ಮನ್ನು, ಅಲ್ಲೇ ಇದ್ದೆ ನಾನು ಕಾರ್ಯಕ್ರಮ ಕೊಡಲಿಕ್ಕೆ. ಆವಾಗ ನಮ್ಮನ್ನು ಕರ್ಕೊಂಡು ವಿದೇಶದವರು ಕಾರ್ಯಕ್ರಮ ಏನೈತೆ ನೋಡು ಬೆಂಗಳೂರವರು ಬಂದು ಆಯೋಜನೆ ಮಾಡಿದರು. ಅದರಲ್ಲಿ ನಮಗೆಲ್ಲ ಪರೀಕ್ಷೆ ಮಾಡಿದರು. ಅದರಲ್ಲಿ ಪಾಸ್ ಆದವ್ರನ್ನ ಒಟ್ಟನ್ನು ವಿದೇಶಕ್ಕೆ 2 ಸಲ ನಮ್ಮನ್ನು ಕರ್ಕೊಂಡು ಹೋದರು. ಎಲ್ಲೆಲ್ಲಿ ಹೋಗಿದ್ರಿ? ಬ್ರೆಜಿಲ್ ಮತ್ತು ಫ್ರಾನ್ಸ್ 2 ದೇಶಕ್ಕೆ ಹೋಗಿದ್ರು. ಮುಂದೆ ಆನಂತರ ಅವರು ನನಗೆ ಮತ್ತೆ ಒಂದು ಸಲ ಅವಕಾಶ ಬಂದಿತ್ತು, ಆದರೆ ಹೋಗಲಿಲ್ಲ. ನಾವು 3ನೇ ಸಲ ಬಂದಿತ್ತು, ಹೋಗಲಿಲ್ಲ. ನಮ್ಮದು ಒಂದು ಏನೋ ಮನೆಯಲ್ಲಿ ಅಡಚಣೆ ಇತ್ತು, ಅದ್ರ ಸಲಾಗಿ ಬಿಟ್ಟಿವು. ನಾವು ಇದೇ ಕಾರ್ಯಕ್ರಮಗಳನ್ನು ದಿಲ್ಲಿ ಕೊಟ್ಟಿವು, ಅಸ್ಸಾಂ ಕೊಟ್ಟಿವು, ಆನಂತರ ಕೊಲ್ಲಾಪುರ, ಮಿರಾಜ, ಸೊಲ್ಲಾಪುರ, ಶ್ರೀಶೈಲ, ಆಂಧ್ರ ಪ್ರದೇಶ, ಆನಂತರ ತಮಿಳುನಾಡಿನಲ್ಲಿ ಡೆಂಕಡಿಕೊಟ್ಟ, ಥನಿ, ಆನಂತರ ಮುಂದೆ ಬರಗೂರು, ಇದು ಏನಪ್ಪ ಸೇಲಂ, ಅಲ್ಲಿ ತನಕನೂ ಕಾರ್ಯಕ್ರಮ ಕೊಟ್ಟು ಬೆಂಗಳೂರಾಗ ಕಾರ್ಯಕ್ರಮ ಕೊಟ್ಟಿವಿ ಸಾಕಷ್ಟು ಸಲ. ಹಿಂಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಕಡೆ ನಾವು ಕಾರ್ಯಕ್ರಮ ಕೊಟ್ಟಿವು. ಈಗ ವಯಸ್ಸಾಗೈತಿ, ಸ್ವಲ್ಪ ಕಡಿಮೆ. ಹೆಚ್ಚು ನಮ್ಮ ಸನಾದಿಯಪ್ಪನ ಹೆಸರು ಮೇಲೆ ಕಾರ್ಯಕ್ರಮ ಜಾಸ್ತಿ ಕೊಟ್ಟಿವ್ರಿ ನಾವು. ಈಗ ನಿಮಗೆ ಮಗ ಒಬ್ಬರೇ? ನಮ್ಮ ಮಗ ಒಬ್ಬರೇ ರೀ. 5 ಜನ ಒಟ್ಟು ಮಕ್ಕಳು ನನಗೆ. 4 ಜನ ಹೆಣ್ಮಕ್ಳು. 4 ಜನ ಹೆಣ್ಮಕ್ಳನ್ನ ಈಗೆಲ್ಲ ಮದುವೆ ಮಾಡಿಕೊಟ್ಟಿವಿ. ನಮ್ಮ ಮಗ ನಾನೇ ಶೆನಾಯಿ ಕಲಿಸಿದ್ದೆ. ಅವ ಸಣ್ಣಾಗಿದ್ದಾಗ ನನ್ನ ಜೊತೆ ಪುಟ್ಟರಾಜ ಅಂತ ಅವ ಮೊದಲು ನನ್ನ ಜೊತೆಗೆ ತಬಲಾ ಕಲಿಸಿದೆ. ಅವ್ಗೆ ಒಂದು 10 ವರ್ಷ ನನ್ನ ಜೊತೆಗೆ ತಬಲಾ ಸಾಥ್ ಮಾಡಿದ. ಮುಂದೆ PUC ತನಕ ಹೋಗೋಣ ಮ್ಯಾಟ್ರಿಕ್ ಆಯಿತು. ನಂತರ ನಾನು ಶೆನಾಯಿ ಅವನಿಗೆ ನುಡಿಸೋದನ್ನು ಹೇಳಿಕೊಟ್ಟೆ. ಅದನ್ನು ಮುಂದೆ ಪುಟ್ಟರಾಜ್ ಗವಾಯಿಗಳ ಆಶ್ರಮಕ್ಕೆ ಹೋದ. ಅಲ್ಲಿ ಸಂಗೀತದ ಜ್ಞಾನ ತಗೊಂಡ, B ಮ್ಯೂಸಿಕ್ ಮಾಡ್ಕೊಂಡ, ಮುಂದೆ MA ಮ್ಯೂಸಿಕ್ ಮಾಡ್ಕೊಂಡ. ಮತ್ತು ಬೇರೆ ಬೇರೆ ಗುರುಗಳ ಕಡೆ ಬಸವರಾಜ್ ಹೆಡಿಗೊಂಡ ಅಂತ ತಿಳ್ಕೊಂಡು ಅವ್ರ ಕೈಯಾಗ ಕಲಿತು ಈಗ ಮೃತ್ಯುಂಜಯ ಅಗಡಿ ಅವ್ರ ಕೈಯಾಗ ಸಂಗೀತ ಕಲಿತ. ಮೊದಲ ಪುಟ್ಟರಾಜ್ ಗವಾಯಿಗಳ ಶಿಷ್ಯರ ಕಡೆಯೂ ಅವನು ಸಂಗೀತ ಅಲ್ಲಿ ಹೇಳಿಸ್ಕೊಂಡಿದ್ದೆ. ಹೀಗಾಗಿ ಅವನು MA PhD ಮಾಡಿಕೊಂಡ. ಈಗ ಅದೇ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪುಟ್ಟರಾಜ ಅಂತ ಹೇಳ್ತಿತ್ತು, ಡಾಕ್ಟರ್ ಪುಟ್ಟರಾಜ್ ಅಂತ ತಿಳ್ಕೊಂಡ ಉಪನ್ಯಾಸ ಹೇಳಕತ್ತಾರೆ. ಈಗ ಒಬ್ಬನೇ ಮಗ ಇದ್ದರೂ ಸಹಿತ ಈ ನಮ್ಮ ಸಂಗೀತದ ಮನೆ ತಂದು ಹೆಸರು ತಂದಾನ. ಕೇಳಕ್ಕೆ ನನಗೆ ಸಂತೋಷ ಆಗ್ತದೆ.